ಅನ್ಕೊಂಡಿರ್ಬೋದು. ಅವ್ರು ಇದರಲ್ಲಿರೋ ಪರ್ಫಾರ್ಮೆನ್ಸ್ ಯಾವ ಇರೋದು ಖಂಡಿತ ವಿಡಿಯೋ ಔಟ್ಪುಟ್ ಚೆನ್ನಾಗಿ ಬಂದಿದೆ, ಡ್ಯಾನ್ಸು ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಗುಡ್, ಈ ಸ್ಟೋರಿ ಏನಿದೆ ವೆರಿ ನೈಸ್, ತುಂಬ ಚೆನ್ನಾಗಿದೆ. ಅದಕ್ಕೆ ಆದಂಥ ಸಪೋರ್ಟ್ ನಮ್ಮ ಪ್ರೊಡ್ಯೂಸರ್ ಅಂತ ಅಶ್ವಿನ್ ಸರ್ 2 ದಿನ ಸಾಂಗ್ ಖಂಡಿತ ನಾವು 3 ದಿನ 4 ದಿನ ರಿಹರ್ಸಲ್ ಮಾಡಿ, ಸೋನುಗೌಡ ಕೂಡ ಅಷ್ಟೇ ಎಫರ್ಟ್ ಹಾಕಿ ಮಾಡಿದ್ದಾರೆ. ಸೊ ಸಪೋರ್ಟ್ ಮಾಡಿ ಪ್ಲೀಸ್. ಇನ್ನೇನು ನಮ್ಮಲ್ಲಿ ರಿಕ್ವೆಸ್ಟ್, ನಮ್ಮ ಡೈರೆಕ್ಟರ್ ಕೂಡ ನೋಡಿ, ಅವರು 2 ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಬಟ್ ಈಗಲೂ ಒಂದು ಸಿನಿಮಾ ಚಾನಲ್ ಇದ್ದು ಕೂಡ ಸೊ ಇದಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ. ಅದು ಇವ್ರ ಸಿನಿಮಾನೇ, ಇಲ್ಲ ಅಂತ ಬರಲೇಬೇಕು, ಬಟ್ ತಡವಾಗಿದೆ. ಸೊ ರಿಕ್ವೆಸ್ಟೆಡ್, ಸಾರಿ ನಮ್ಮ ಕಡೆಯಿಂದ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯದಿಂದ ಹೇಳ್ತಾ ಇದ್ದೀನಿ, ಐ ಆಮ್ ರಿಯಲಿ ಸಾರಿ. ಆಕ್ಚುಲಿ ಇವ್ರು ಸ್ವಲ್ಪ ಲೇಟ್ ಆಗಿರ್ಬೋದು, ನನಗೆ ತುಂಬಾ ಲೇಟ್ ಆಯ್ತು ಬರ್ಬೇಕಾದ್ರೆ. ಇವತ್ತು ನಾನು ಹುಟ್ಟಿದ ಹಬ್ಬ, ದೇವಸ್ಥಾನಕ್ಕೆ ಹೋಗಿ ಮತ್ತೆ ಅಲ್ಲಿಂದ ಬರ್ಬೇಕಾದ್ರೆ ಇವಾಗ ನಿಮ್ಗೆ ಗೊತ್ತು ಪೀಕ್ ಅವರ್ಸ್ ಅಂತ ಹೇಳಿ ತುಂಬಾ ಟ್ರಾಫಿಕ್ ಇತ್ತು. ಸೊ ಒನ್ಸ್ ಅಗೇನ್ ಐ ಆಮ್ ರಿಯಲಿ ಸಾರಿ. ಇಲ್ಲ ಸರ್, ನಿಜವಾಗ್ಲೂ ನಾನು ಬಂದಿದ್ದೀನಿ ತುಂಬಾ ದೂರದಿಂದ, ಬಂದಲ್ಲ ಆರಾಮ ಬಂದಲ್ಲ ಅವಾಗ ನಂಗೆ ಗೊತ್ತಿಲ್ಲ ಸರ್, ಬಟ್ ನಿಜವಾಗ್ಲೂ ನಾನು ಇವಾಗ ಬರ್ಬೇಕಾದ್ರೆ 100% ಟ್ರಾಫಿಕ್ ಇತ್ತು, ಹಾಗಾಗಿ ಲೇಟ್ ಆಯ್ತು. ನಾನು ಯಾವಾಗ್ಲೂ ಟೈಮ್ ನ ಫಾಲೋ ಮಾಡ್ತೀನಿ ಸರ್. ನಾನು ಯಾವತ್ತು ಯಾರಿಗೂ ಕಾಯಿಸಲ್ಲ, ಯಾರಿಗೂ ಕಾಯಲ್ಲ, ಬಟ್ ಫಸ್ಟ್ ಟೈಮ್ ಈ ತರ ಆಗಿದೆ. ಐ ಆಮ್ ರಿಯಲಿ ಸಾರಿ. ನಿಮ್ಮಿಂದ ಅವರು ಎಲ್ಲ ಟೀಮ್ ಕಾಯ್ತಾ ಇದ್ದಾರೆ. ಅವರು 40 ವರ್ಷ ಇಂಡಸ್ಟ್ರಿ ಬಂದು ನಾಗೇಶ್ ಕುಮಾರ್ ಅವರು ಸೀನಿಯರ್ ಅವರು ನಿಮ್ಗೋಸ್ಕರ ಎಲ್ಲ ಕಾಯ್ತಾರೆ. ಸಾರಿ ಸರ್. ಅದೇ ಎಸ್, ನಾನಿದ್ರೆ ಇವತ್ತು KK ಸಿನಿಮಾದಲ್ಲಿ ಐಟಮ್ ಸಾಂಗಿಗೆ ಡ್ಯಾನ್ಸ್ ಮಾಡಿದೀನಿ. ನಿಜವಾಗ್ಲೂ ಇದು ನನಗೆ ಹೊಸದಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಫೋನಲ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದೇ ಬೇರೆ, ರೀಲ್ಸ್ ಮಾಡೋದೇ ಬೇರೆ. ಕ್ಯಾಮ್ರಾ ಆನ್ ಫೇಸ್ ಮಾಡ್ತೀವಲ್ಲ, ಅದು ತುಂಬಾ ಕಷ್ಟ ಇದೆ. ಬಟ್ ನಿಜವಾಗ್ಲೂ ಈ ಸಾಂಗ್ ಕೇಳಿದಾಗ ನಾನು ಫಸ್ಟ್ ಟೈಮ್ ಓಕೆ ಮಾಡಿದೆ, ಯಾಕೆಂದ್ರೆ ನನಗೆ ಲಿರಿಕ್ಸ್ ಎಲ್ಲ ಇಷ್ಟ ಆಯಿತು. ಮತ್ತೆ ಇವಾಗ ಕನ್ನಡ ತೆಲುಗು ಅಂತ ಹೇಳ್ಬಿಡಿ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದ್ರೆ ಕನ್ನಡದೂ ಇದೆ, ತೆಲುಗುನೂ ಇದೆ. ಅಂದ್ರೆ ನನಗೆ ಸ್ವಲ್ಪ ತೆಲುಗು ಬರುತ್ತೆ, ಹಾಗಾಗಿ ಅರ್ಥ ಮಾಡ್ಕೊಂಡೆ. ಆಸ್ ಆರ್ಟಿಸ್ಟ್ ಅಂತ ಅಂದ್ಮೇಲೆ ಯಾವ್ದೇ ತರ ಇರ್ಬೋದು, ಪಾತ್ರ ಏನೇ ಇರ್ಬೋದು, ಅದನ್ನ ನಾವು ಬೇಡ ಅಂತ ತಿರಸ್ಕರಿಸಬಾರ್ದು. ನನ್ನ ಪ್ರಕಾರ ಬೇಡ ಅಂತ ಅನ್ನೋರು ಆರ್ಟಿಸ್ಟೇ ಅಲ್ಲ. ಸೊ ನಾನು ಸಾಂಗ್ ಕೇಳಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಒಪ್ಕೊಂಡಿದ್ದು ನೆಕ್ಸ್ಟ್ ಡೇನೆ ರಿಹರ್ಸಲ್ ಇತ್ತು, ಮುಗಿಸಿ ಸಾಂಗ್ಸ್ ಎಲ್ಲ ಮಾಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಸೆಟಲ್ ಎಲ್ಲ ಕೇಳಿದೆಲ್ಲ ಕೊಡಿಸ್ತಾ ಇದ್ರು. ಸೊ ಥ್ಯಾಂಕ್ ಯು. ಮಾತಿಗಿಂತ ಹಾಡಲ್ಲಿ ಏನ್ ಮಾಡ್ಬೋದು ಅದು ತೋರಿಸಿದ್ದೀನಿ. ದಯವಿಟ್ಟು ನಿಮ್ಗೆ ಇಷ್ಟ ಆದ್ರೆ ಸಹಕಾರ ಕೊಡಿ. 4 ಜನರಿಗೆ ರೀಚ್ ಮಾಡಂಗೆ ಮಾಡಿಕೊಟ್ರೆ ನಮ್ಮ ತಂಡಕ್ಕೆ ತುಂಬ ಒಂದು ದೊಡ್ಡ ಸಪೋರ್ಟ್ ಆಗುತ್ತೆ. ಇಷ್ಟಪಡ್ತೀನಿ. ನೀವು ಇಂಡಸ್ಟ್ರಿ ಹಳಬರು, ನಿಮಗೆ ಗೊತ್ತಿರಲ್ವಾ ಇದು ಹೇಳಿ, ಯಾವ್ದೇನ ಸಜೆಷನ್ ಕೊಡಲ್ವಾ ನೀವು ಅಡ್ವೈಸ್ ಮಾಡಿಲ್ಲ? ಅದು ತೆಲುಗು ಬಗ್ಗೆನ ಅದೇ ಹೇಳ್ತೀವಿ, ಬಟ್ ಅವರು ಅಂದ್ರು ಅದೇ ಈಗ ಉಪೇಂದ್ರ ಅವ್ರದ್ದು ತಮಿಳು, ಪ್ರಭುದೇವ್ ಅವ್ರದ್ದು ಅದ್ರಲ್ಲಿ ತಮಿಳು ಇದೆ, ಅಣ್ಣವ್ರದ್ರಲ್ಲೂ ಕೆಲವು ಹಾಡುಗಳಲ್ಲಿ ಬಿಟ್ಟುಗಳಿದೆ. ಸೊ ಹಂಗೆ ಇದ್ರ ಬಗ್ಗೆ ಮಾತಾಡಿದ್ವಿ. ಅಲ್ಲ ಅನ್ನೋರ್ದು ಯಾವ್ದು ಇದೆ? ಅಂಬಿಕಾ ಅವರ ಒಂದು ಸಿನಿಮಾದಲ್ಲಿ ಕನ್ನಡ ಹೇಳ್ಕೊಡ್ತಾರಲ್ಲ, ಅಂಬಿಕಾ ತೆಲುಗು ಮಾತಾಡೋದಲ್ಲ, ಅವರು ಆಡಲ್ಲ, ತಮಿಳು ನನಗೆ ಗೊತ್ತಿಲ್ಲ, ಇಂಗ್ಲಿಷ್ ಮಾತಾಡ್ತಾರ ಅಷ್ಟೇ. ಅನ್ನೋರ್ನ ಕನ್ನಡ ತಪ್ಪಿದ್ರೆ. ಆಮೇಲೆ ಇನ್ನೊಂದು ಉಪೇಂದ್ರ ಇನ್ನೊಂದು ಸಿನಿಮಾದಲ್ಲಿ ತೆಲುಗು ಮತ್ತಿದ್ದು ಒಂದು ಬರುತ್ತೆ, ಬಿಟ್ಟು ಬಂದು ಹೋಗುತ್ತೆ. ರಾಜ್ಕುಮಾರ್ ಸಾಂಗ್ ಪಿಕ್ಚರ್ ಯಾವ್ದು ಗೊತ್ತಾ ನಿಮ್ಗೆ? ಅದು ಯಾವ್ದು? ಜೈನ ನೋಡಿ ಫಿಲಿಂ ಹೆಸರು ಯಾವ್ದು? ಚಲಿಸುವ ಮಾಡೋದು. ಫಿಲಿಂ ಹೆಸರು ಗೊತ್ತಿಲ್ಲ ನನಗೆ. ಅದರಲ್ಲಿ ತಮಿಳೆಲ್ಲ ಮಾತಾಡಲ್ಲ ಅವರಲ್ಲಿ, ಅವ್ರು ಇಂಗ್ಲಿಷ್ ಮಾತಾಡ್ತಿರ್ತಾರೆ, ಕನ್ನಡ ಕಲಿಸ್ತಾರೆ ಅವ್ರಿಗೆ. ನೀವು ತೆಲುಗು ಕಲಿಸ್ತಾ ಇದ್ದೀರಾ. ಸೊ ಹಾಗಾಗಿ ಆಮೇಲೆ ಸಂಗೀತ ಒಂದು ಯೂನಿವರ್ಸಲ್ ಲ್ಯಾಂಗ್ವೇಜ್, ಅದಕ್ಕೆ ಆ ಭಾಷೆ ಈ ಭಾಷೆ ಅಂತ ಹೇಳಿ ಮಾಡೋದು ಅದು ನನ್ನ ಪ್ರಕಾರ ಅಷ್ಟು ಸರಿ ಆಗಲ್ಲ ಅನ್ಕೊಂತೀನಿ. ಅಂಡ್ ಕನ್ನಡ ಅಫ್ಕೋರ್ಸ್ ನಾವೆಲ್ಲ ಕನ್ನಡದವರು, ಕನ್ನಡ ಚಿತ್ರಗಳನ್ನ ಮಾಡ್ತಾ ಇದೀವಿ, ಕನ್ನಡ ಬೆಳೆಸ್ತೀವಿ, ಅಂಡ್ ಕನ್ನಡ ಸಾಂಗ್ಗಳನ್ನೇ ಮಾಡ್ತಾ ಇದೀವಿ. ಏನೋ ಇದೊಂದು ಚಿತ್ರದಲ್ಲಿ ಒಂದು ಪಾತ್ರ ಏನ್ ಬಂತು ಅಂದ್ರೆ, ತೆಲುಗು ಹೋಟ್ಲ್ ಅವಳ ಹತ್ರ ಯುವಕರು ಹೋಗ್ಬಿಟ್ಟು ಊಟ ಕೊಡಿ ಅಂತ ಕೇಳ್ತಾರೆ. ಸೊ ಅವಳಿಗೆ ತೆಲುಗು ಬರಲ್ಲ, ಸೊ ಕನ್ನಡ ಬರಲ್ಲ. ಸೊ ತೆಲುಗಲ್ಲಿ ಒಂದು ಪದಗಳೆಲ್ಲ ಅವ್ರು ಆಡ್ತಾಳೆ ಅಂತ ಆ ಪ್ರಸಂಗ ಇತ್ತು ಬಂದಾಗ. ಸೊ ಅದಕ್ಕೆ ಕರೆಕ್ಟಾಗಿ ನಾನು ಬರೆಯೋಕೆ ಒಂದು ಪ್ರಯತ್ನ ಪಟ್ಟಿದ್ದೀನಿ ಅಷ್ಟೇ. ನನಗೂ ತೆಲುಗು ಬರಲ್ಲ, ನಾನು ಅಲ್ಲಿ ತಿಳ್ಕೊಂಡು ಮಾಡಿ ಬರೆದಿರೋದು. ಸೊ ಮುಂದೆ ಇನ್ನೂ ಈ ಚಿತ್ರದಲ್ಲಿ 3 ಹಾಡುಗಳಿದೆ, ಕಂಪ್ಲೀಟ್ ಪೂರ್ಣವಾಗಿ ಕನ್ನಡದಲ್ಲೇ ಬರೆದಿದ್ದೀವಿ. ಅಂಡ್ ಆ ಹಾಡುಗಳು ಇನ್ನು ಸದ್ಯದಲ್ಲೇ ರಿಲೀಸ್ ಆಗ್ತಾ ಇದೆ.
ಸೊ ನಿಮ್ ಸಹಕಾರ ಇರ್ಲಿ. ಇದೊಂದು ಹಾಡಲ್ಲಿ ಏನಾದ್ರು ತೆಲುಗು ಜಾಸ್ತಿ ಇದೆ ಅನ್ಸಿದ್ರೆ ಖಂಡಿತ ಕ್ಷಮೆ ಇರಲಿ. ಮುಂದಿನ ಚಿತ್ರದಲ್ಲಿ ನಾವು ಖಂಡಿತ ಇದರ ಆಗದಿರಂಗೆ ಎಸ್ಪೆಷಲಿ ನಾನು ನೋಡ್ಕೊಂತೀನಿ. ಕಿರಣ್ ತೊಟ್ಟಬೈಲವರು ಈ ಒಂದು ಸೊ ಎಲ್ರಿಗೂ ನಮಸ್ಕಾರ. ನಾಗೆ ಅಂತೇಳಿ ಡ್ಯಾನ್ಸ್ ಮಾಸ್ಟರ್. ಸುಮಾರು ವರ್ಷಗಳ ಕಾಲ ಇಂಡಸ್ಟ್ರಿಯಲ್ಲಿ ಬಂದಿದ್ದೀವಿ, ಇನ್ನೂ ತೇಲ್ತಾ ಇದ್ದೀವಿ. ಬಟ್ ತೇಲೋದಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು, ಸಹಕಾರ ಕೂಡ ಬೇಕು. ಸೊ ಹೊಸರು ಒಂದು ಸಿನಿಮಾ ಮಾಡಿದ್ದಾರೆ, ಏನೇ ತಪ್ಪು ಮಾಡಿದ್ರು ಕೂಡ ಒಂದು ನಮ್ಮಲ್ಲಿ ಇರಬೇಕು. ಅದು ಮಾಡಿದ್ದಾರೆ. ತೆಲುಗು ಅನ್ನೋದು ಇದು ಬಂತಲ್ಲ, ಸೊ ಅದು ನಾವು ಯಾವುದೋ ಒಂದು ಹೋಟ್ಲಿಗೆ ಹೋದ್ರು ಎಲ್ಲ ಭಾಷೆಗಳು ಇದೆ. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಭಾಷೆಗಳು, ನಮ್ಮ ಬೆಂಗಳೂರು ಎಲ್ಲ ಭಾಷೆಗಳು ಇದೆ. ಬಟ್ ಯಾರು ಗೊತ್ತಾಗ್ತಲ್ಲ, ಕನ್ನಡ ಯಾರು ಕೇಳ್ತಾ ಇಲ್ಲ. ಬಟ್ ನಮ್ಮ ಸಿನಿಮಾ ತಗೊಂಡಾಗ ಕೇಳ್ತಾ ಇಲ್ಲ, ತೊಂದರೆ ಇಲ್ಲ, ಒಳ್ಳೇದದು, ಒಳ್ಳೆ